ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಕಡಕೋಳ ಮಡಿವಾಳಪ್ಪ ಇವರು ಬರೆದ ಮೂಕನಾಗಬೇಕು ಅನ್ನುವಂತಹ ತತ್ವಪದವನ್ನು ನೋಡೋಣ. ಈ ಮೂಕನಾಗಬೇಕು ಅನ್ನುವಂತಹ ಪದದ ಗಾಯನವನ್ನು ಈಗಾಗಲೇ ನೀವು ಕೇಳಿರ್ಬೋದು. ಈಗ ನಾವು ಕಡಕೋಳ ಮಡಿವಾಳಪ್ಪ ಇವರ ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳೋಣ. ಕಡಕೋಳ ಮಡಿವಾಳಪ್ಪ ಕನ್ನಡದ ಪ್ರಮುಖ ತತ್ವಪದಕಾರರು. ಸುಮಾರು 16ನೇ ಶತಮಾನದ ಉತ್ತರಾರ್ಧದಲ್ಲಿ ಜೀವಿಸಿದರು. ಇವರು ಕಲಬುರ್ಗಿಯ ಕಡಕೋಳ ಗ್ರಾಮದಲ್ಲಿ ಜನಿಸಿದರು. 1770ರಿಂದ 1860ರವರೆಗೆ ಜೀವಿಸಿದ್ದ ಇವರು ಸಾಮಾಜಿಕ ಅಸಮಾನತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದವರು. ತತ್ವಪದಗಳ ಮೂಲಕ ಜಾಗೃತಿಯನ್ನು ಮೂಡಿಸಿದವರು. ಕಡಕೋಳ ಮಡಿವಾಳಪ್ಪ ಇವರು ಬರೆದ ಈ ಮೂಕನಾಗಬೇಕು ಅನ್ನುವಂಥ ತತ್ವಗೀತೆಯ ಒಂದು ಸಂದೇಶ ಏನೆಂದರೆ, ಮನುಷ್ಯ ಸಮಾಜದ ಜೀವಿ. ಸಮಾಜದಲ್ಲಿರುವ ಮನುಷ್ಯ ಮಾತನಾಡುವಾಗ ಅಗತ್ಯ ಇದ್ದಾಗ ಮಾತ್ರ ಮಾತನಾಡಬೇಕು ಮತ್ತು ಸುಮ್ಮನಿರಬೇಕಾದಾಗ ಮೂಕನಾಗಬೇಕು ಅನ್ನುವಂಥದ್ದು ಈ ತತ್ವಪದದ ಸಂದೇಶ. ಆಶೆಯನ್ನು ತೊರೆಯಬೇಕು, ಆದರೆ ಆಶಯಗಳು ಇರಬೇಕು ಅನ್ನುವಂಥದ್ದನ್ನು ಕಡಕೋಳ ಮಡಿವಾಳೇಶ್ವರ ಇವರು ಒತ್ತಿ ಹೇಳ್ತಾರೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆಗಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು. ಇವರು ಹೇಳ್ತಾರೆ ಮೂಕನಾಗಬೇಕು ಅಂದರೆ ಯಾವಾಗ ಮೂಕನಾಗಬೇಕು? ಮಾತನಾಡುವಾಗ ಮಾತನಾಡಬೇಕು. ಸುಮ್ಮನಿರುವಾಗ ಅಂದರೆ ಸುಮ್ಮನಿರಬೇಕಾದಂತಹ ಸಂದರ್ಭದಲ್ಲಿ ಮೂಕನಾಗಬೇಕು. ಇಂತಹ ಒಂದು ವಿವೇಕ ನಮ್ಮಲ್ಲಿರಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಜಗತ್ತಿನಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಮಾತನಾಡುವಾಗ ಮಾತಾಡಬೇಕು, ಸುಮ್ಮನಿರಬೇಕಾದಾಗ ಮೂಕನಾಗಬೇಕು. ಈ ಒಂದು ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ಇಲ್ಲಿ ಹೇಳ್ತಾರೆ ನೋಡಿ, ಕಾಕಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು. ಕಾಕಬುದ್ಧಿ ಅಂದರೆ ಕಾಕ ಅಂದರೆ ಕಾಗೆ ಬುದ್ಧಿ ಒಳ್ಳೆಯದೇ ಇರ್ತದೆ. ಇಲ್ಲಿ ಕಾಕಬುದ್ಧಿ ಅಂದರೆ ಮನುಷ್ಯನ ಕೆಟ್ಟ ಬುದ್ಧಿಗೆ ಹೇಳುವಂಥದ್ದು. ಕಾಕ ಅಂದರೆ ಕೆಟ್ಟ ಮನುಷ್ಯ ಅಂತ ಅರ್ಥ. ಕಾಗೆಯ ಬುದ್ಧಿ ಯಾವಾಗಲೂ ಒಳ್ಳೆಯದೇ. ನೀವು ನೋಡಿರ್ಬೋದು, ಒಂದು ಅಗಳನ್ನು ಒಂದು ಅನ್ನವನ್ನು ಸ್ವಲ್ಪ ಹಾಕಿದರೆ ಎಲ್ಲರನ್ನೂ ಕರೆದು ಬಿಡ್ತದೆ. ಮನುಷ್ಯ ಹಾಗಲ್ಲ. ಅನ್ನ ಹಾಕಿದರೆ ಮೆಲ್ಲ ಯಾರಾದರೂ ನೋಡಿದ್ರಾ ಇಲ್ವಾ ಅಂತ ನೋಡಿಕೊಂಡು ಮೆಲ್ಲ ತಾನು ಒಬ್ಬನೇ ತಿಂದು ಬಿಡ್ತಾನೆ. ಅಂದರೆ ಕಾಕಬುದ್ಧಿಯ ಕಡೆಗೆ ಮನಸ್ಸನ್ನು ಹಾಯಿಸಬಾರದು. ನಮ್ಮಲ್ಲಿ ಇರುವಂತಹ ಈ ಕೆಟ್ಟ ಬುದ್ಧಿಯನ್ನೇ ಹತೋಟಿಗೆ ತಂದುಕೊಳ್ಳಲಾಗದ ನಾವು ಲೋಕದ ಡೊಂಕನ್ನು ತಿದ್ದುವ ಗೊಡವೆ ಯಾಕೆ ಬೇಕು ಅಂತ ಹೇಳ್ತಾರೆ. ಲೋಕದ ಗೊಡವೆ ನಿನಗೆ ಯಾಕೆ ಬೇಕು? ನಿನ್ನಲ್ಲಿ ಇರುವಂತಹ ಈ ಕೆಟ್ಟ ಗುಣವನ್ನು ನಿನಗೆ ನಿಗ್ರಹಿಸಲಿಕ್ಕೆ ಆಗದಿದ್ದರೆ, ಹತೋಟಿಯಲ್ಲಿ ತರಲಿಕ್ಕೆ ಆಗದಿದ್ದರೆ ನಿನಗೆ ಲೋಕದ ಗೊಡವೆ ಯಾಕೆ ಬೇಕು? ಲೋಕವನ್ನು ತಿದ್ದುವ ಗೊಡವೆ ಯಾಕೆ ಬೇಕು ಅಂತ ಇಲ್ಲಿ ಕಡಕೋಳ ಮಡಿವಾಳಪ್ಪನವರು ಕೇಳ್ತಾರೆ. ಬಸವಣ್ಣನವರ ವಚನವನ್ನು ನೀವು ಕೇಳಿರ್ಬೋದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಲೋಕದ ಡೊಂಕನ್ನು, ಲೋಕದಲ್ಲಿರುವಂತಹ ಇನ್ಯಾರೋ ಮಾಡಿದಂತಹ ತಪ್ಪನ್ನು ನೀವು ತಿದ್ದುವುದು ಬೇಡ. ನಿಮ್ಮಲ್ಲಿರುವಂತಹ ತಪ್ಪುಗಳನ್ನು ಮೊದಲು ನೀವು ಸರಿಪಡಿಸಿಕೊಳ್ಳಿ. ನಿಮ್ಮಲ್ಲಿ ಇರುವಂತಹ ದೋಷಗಳು ಏನುಂಟು ಅದನ್ನು ಮೊದಲು ನೀವು ಸರಿಪಡಿಸಿಕೊಳ್ಳಿ. ಇದೇ ಹೇಳುವಂಥದ್ದು ಇಲ್ಲಿ ಕೂಡ ಬಸವಣ್ಣನವರು ಹೇಗೆ ಹೇಳಿದರು, ಕಡಕೋಳ ಮಡಿವಾಳಪ್ಪನವರು ಅದನ್ನೇ ಹೇಳ್ತಾರೆ. ಕಾಕಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವೆ ನಿಮಗ್ಯಾಕೆ ಬೇಕು. ಮುಂದಿನ ಭಾಗ ಗಮನಿಸಿ. ಮೂಕನಾಗಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಯ ಹಾಂಗ ಬೆನ್ನತ್ತಿರಬೇಕು. ಇಲ್ಲಿ ಹೇಳ್ತಾರೆ ಮೂಕನಾಗಿರಬೇಕು, ಮಾತು ಕಲಿಯಬೇಕು, ಮಾತನ್ನು ಆಡಲು ಕಲಿಯಬೇಕು. ಮೂಕನಾಗಿರಬೇಕು, ಸುಮ್ಮನಿರಬೇಕು, ಮಾತನ್ನು ಕಲಿಯಬೇಕು. ಹೇಗೆ ಮಾತು ಅಂದರೆ ಕೇವಲ ಅದು ಪದಗಳಲ್ಲ, ಮಾತನ್ನು ಆಡಲು ಕಲಿಯಬೇಕು. ಅಂದರೆ ಕೆಲವರು 10 ಮಾತನಾಡಿದರೆ, ತುಂಬ ಮಾತಾಡುವವರು ಇರ್ತಾರೆ, ಅವರ ಜೊತೆಯಲ್ಲಿ ಕೆಲವರು 10 ಮಾತನಾಡಿದರೆ ಅದಕ್ಕೆ ಉತ್ತರವಾಗಿ 1 ಮಾತಾಡ್ತಾರಲ್ಲ ಕೆಲವರು, ಅದು ಪದಗಳು. ಅಂದರೆ ಮಾತು ಕಲಿಯಬೇಕು. ಹಾಗೆ ಆ ಒಂದು ಮಾತು ಅದು ಮುತ್ತು ಆಗಿರಬಹುದು. 10 ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರಲ್ಲ, ಹಾಗೆ
ಒಟ್ಟಾರೆ ಮಾತನಾಡೋದಲ್ಲ, ಪದಗಳಿಗೆ ಅರ್ಥ ಇರಬೇಕು. ಇಲ್ಲಿ ಇಲ್ಲಿ ಹೇಳುವಂಥದ್ದೇನು, 4 ಜನ ಮೆಚ್ಚುವ ಹಾಗೆ, ನಾಲ್ಕು ಜನ ಮೆಚ್ಚುವ ಹಾಗೆ ಮಾತನಾಡಬೇಕು. ಕೇವಲ ಮಾತನ್ನು ಆಡಲು ಕಲಿತರೆ ಸಾಕಾಗುವುದಿಲ್ಲ. ಸಣ್ಣ ಮಗುವಿರುವಾಗ ಮಗು ಮಾತನಾಡಲಿಕ್ಕೆ ಕಲಿತದಲ್ಲ, ಅದಲ್ಲ. 4 ಜನ ಮೆಚ್ಚುವ ಹಾಗೆ ಮಾತನಾಡಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಮೆಚ್ಚಿದರೆ ಮಾತನ್ನು ಆಡಿದರೆ ಅಥವಾ ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಅಂದರೆ ಮಾತನಾಡಿದರೆ ಅದು ಸ್ಫಟಿಕದ ಶಲಾಕೆ, ಅದು ಪಾರದರ್ಶಕವಾಗಿರಬೇಕು. ಅಂದರೆ ನೇರವಾಗಿರಬೇಕು, ಸರಿಯಾಗಿ ಅರ್ಥವಾಗಬೇಕು. ಕೇವಲ ಮಾತನ್ನು ಆಡಲು ಕಲಿತರೆ ಸಾಕಾಗುವುದಿಲ್ಲ. ಮತ್ತೊಬ್ಬರು ಮಾತನಾಡಿದ್ದರ ಅರ್ಥವನ್ನು ತಿಳಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಅವರು ಮಾತನಾಡಿದ್ದು ಏನು, ಯಾಕೆ ಹೇಳಿದರು ಅನ್ನುವಂಥ ಆ ಮಾತಿನ ಅರ್ಥವನ್ನು ತಿಳಿಯಬೇಕು. ಬರೀ ಅರ್ಥವಲ್ಲ, ಬದಲಿಗೆ ಆ ಮಾತುಗಳ ಹಿಂದಿನ ಅರ್ಥವನ್ನು ತಿಳಿಯುವಂತಹ ಬುದ್ಧಿ ಇರಬೇಕು. ಇನ್ನೂ ಹೇಳ್ತಾರೆ ನೋಡಿ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನು ಹತ್ತಿರಬೇಕು. ಮಾತನಾಡಲು ಬಲ್ಲಂತಹ ಜ್ಞಾನಿಗಳು ಇದ್ದರೆ ಅವರ ಸಹವಾಸವನ್ನು ಮಾಡಿಕೊಳ್ಬೇಕು, ಅವರಿಂದ ಕಲಿಯಬೇಕು. ಇಲ್ಲಿ ಹೇಳ್ತಾರೆ, ಕೋತಿ ಹಂಗ ಬೆನ್ನು ಹತ್ತಿರಬೇಕು. ಕೋತಿಯ ಹಾಗೆ, ಕೋತಿ ಅಂದರೆ ಕಪಿ, ಆ ಕಪಿ ಅಥವಾ ವಾನರ, ಅದರ ಒಂದು ಗುಣ ಇದೆ ಅಂತೆ. ಅದು ಒಂದು ವೇಳೆ ಯಾವುದರದ್ದೇ ಆದರೂ ಕೂಡ ಬೆನ್ನನ್ನು ಹತ್ತಿ ಕೂತ್ಕೊಂಡ್ರೆ, ಬೆನ್ನನ್ನು ಹತ್ತಿದರೆ ಅದನ್ನು ಮತ್ತೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತೆ. ಅದು ಬೆನ್ನು ಹತ್ತಿದರೆ ಮತ್ತೆ ಬಿಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ಕಪಿಯ ಹಿಡಿತ ಹಾಗೆ ಇರ್ತದಂತೆ. ಹಾಗೆ ಸಹವಾಸ ಬಿಡದಂತೆ ಆ ಮಹಾಜ್ಞಾನಿಗಳ ಸಹವಾಸವನ್ನು ಬಿಡಬಾರ್ದು. ಹೇಗೆ ಕೋತಿ ಬೆನ್ನು ಹತ್ತುತ್ತದೋ ಅದೇ ರೀತಿ ನಾವು ಕೂಡ ಮಹಾಜ್ಞಾನಿಗಳ ಬೆನ್ನು ಹತ್ತಬೇಕು, ಅಂದರೆ ಅವರ ಸಂಘವನ್ನು ಮಾಡಬೇಕು ಅನ್ನುವಂತಹ ಕರೆಯನ್ನು ಇವರು ಕೊಡ್ತಾರೆ. ಮುಂದಿನ ಸಾಲುಗಳನ್ನು ಗಮನಿಸಿ. ತತ್ವ ಕಲಿಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನು ಹತ್ತಿರಬೇಕು. ತತ್ವವನ್ನು ಕಲಿಬೇಕು. ತತ್ವ ಅಂದರೆ ಏನು? ತತ್ವ ಅಂದರೆ ಸಿದ್ಧಾಂತ, ನಂಬಿಕೆ, ಸತ್ಯ, ಹೀಗೆ ಬೇರೆ ಬೇರೆ ಅರ್ಥಗಳಿರ್ತವೆ. ಈ ಸಿದ್ಧಾಂತಗಳನ್ನು ನಾವು ಕಲಿಬೇಕು. ನಂಬಿಕೆಯನ್ನು ಗಳಿಸಲಿಕ್ಕೆ ನಾವು ಕಲಿಬೇಕು. ನಮ್ಮ ಸುತ್ತ ಇರುವಂತಹ ಈ ತತ್ವದ ಅರ್ಥ ಇದೆಯಲ್ಲ, ತತ್ವದ ಅರ್ಥವನ್ನು ತಿಳ್ಕೊಳ್ಬೇಕು. ನಮ್ಮ ಸುತ್ತ ಇರುವಂತಹ ಸತ್ಯ ಏನಿದೆ ಅದನ್ನು ಕಲಿಬೇಕು. ಇದೆಲ್ಲದರ ಹಿಂದೆ ಇರುವಂತಹ ಅರ್ಥವನ್ನು ಕೂಡ ಕಲಿಯಲು ನಾವು ಯತ್ನಿಸಬೇಕು. ಇಂತಹ ಜ್ಞಾನವನ್ನು ಉಳ್ಳಂತಹ, ಇಲ್ಲಿ ಹೇಳ್ತಾರೆ ನೋಡಿ, ತತ್ವಬಲ್ಲ ಮಹಾಜ್ಞಾನಿಯ ಕೂಡ, ತತ್ವವನ್ನು ತಿಳಿದಂತಹ ಮಹಾಜ್ಞಾನಿಯೊಂದಿಗೆ ನಾವು ಇರಬೇಕು. ಆ ಮಹಾಜ್ಞಾನಿಗಳ ಸಂಘವನ್ನು ಮಾಡಬೇಕು. ಜ್ಞಾನವನ್ನು ಉಳ್ಳವರ ಇಂತಹ ಮಹಾಜ್ಞಾನಿಗಳ ಸಂಘವನ್ನು ಮಾಡಬೇಕು. ಹೇಗೆ ಅಂದರೆ, ಕತ್ತಿ ಹಂಗ ಬೆನ್ನು ಹತ್ತಿರಬೇಕು. ಕತ್ತಿ ಅಂದರೆ ಕತ್ತೆ ನೋಡಲಿಕ್ಕೆ ಪೆದ್ದಿರ್ಬೋದು, ಆದರೆ ಅದು ಕತ್ತೆ ಗುಣ ಏನಂದರೆ, ಮುಖ್ಯವಾದ ಗುಣ ಅದರದ್ದು, ಅದು ತನ್ನ ಯಜಮಾನನೊಂದಿಗೆ ಹಿತವಾದಾಗ ಅವನಿಂದ ಮುದ್ದು ಮಾಡಿಸಿಕೊಳ್ಬೇಕು ಅಂತ ಬಯಸ್ತದಂತೆ. ಅಂದರೆ ಕತ್ತೆ ಯಾವತ್ತು ತನ್ನ ಯಜಮಾನನನ್ನು ತುಂಬ ಇಷ್ಟಪಡ್ತದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೋದು. ಹಾಗೆ ಮಹಾಜ್ಞಾನಿಗಳ ಜೊತೆ ಕತ್ತೆಯ ಹಾಗೆ ಬೆನ್ನು ಹತ್ತಬೇಕು. ಇನ್ನು ಕೊನೆಯ ಸಾಲುಗಳನ್ನು ಗಮನಿಸಿ. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಸೆಯ ನಳಿದು ಹೇಸಿಗೆ ತೊಳೆದು ಈಶ ಮಹಾಂತನ ಪಾದ ಹಿಡಿಬೇಕು. ಇಲ್ಲಿ ಆಸೆಗಳನ್ನು ಅಳಿಯಬೇಕು. ಅಳೆಯುವುದು, ಲೆಕ್ಕ ಮಾಡುವುದಲ್ಲ, ಅಳಿಬೇಕು ಅಂದರೆ ಅದನ್ನು ನಾಶ ಮಾಡಬೇಕು. ಆಸೆಗಳನ್ನು ತೊರೆಯಬೇಕು. ಯಾವುದೋ ಒಂದು ಆಸೆಯನ್ನು ಕೆಲವೊಮ್ಮೆ ನೀವು ಗಮನಿಸಿರ್ಬೋದು. ಯಾವುದಾದ್ರೂ ಒಂದು ಆಸೆ, ಅತಿ ಹೆಚ್ಚಿನ ಆಸೆ ಇದ್ದರೆ ಯಾವುದಾದ್ರೂ ಒಂದು ಪವಿತ್ರ ಕ್ಷೇತ್ರಕ್ಕೋ ಅಥವಾ ದೇವಸ್ಥಾನಕ್ಕೋ ಹೋಗಿ ಆ ಆಸೆಯನ್ನು ಬಿಟ್ಟು ಬರುವಂಥದ್ದು ನೀವು ಗಮನಿಸಿರ್ಬೋದು. ಆದರೆ ಆಸೆಯನ್ನು ತೊರೆಯಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕಂತಿಲ್ಲ, ಅಥವಾ ಅಲ್ಲಿಗೆ ಹೋಗಿ ಆ ಆಸೆಯನ್ನು ತೊರೆದು ಬರಬೇಕಾಗಿಲ್ಲ. ಅಂದರೆ ನೀವು ಕೇಳಿರ್ಬೋದು, ಕಾಶಿಯಲ್ಲಿ ಯಾವುದಾದ್ರೂ ಒಂದು ಆಸೆಯನ್ನು ತೊರೆಯುತ್ತೇನೆ ಅಂತ ಕೆಲವರು ಹೋಗ್ತಾರೆ. ಕಾಶಿಗೆ ಹೋದರೂ ಕೂಡ ತೊರೆದು ಬರಬೇಕಂತಿಲ್ಲ ಹೇಳ್ತಾರೆ. ಆಸೆಯನ್ನು ತೊರೆಯುವ ಮೊದಲ ಹೆಜ್ಜೆ ಅಂದರೆ ದುರಾಸೆಯನ್ನು ಬಿಡಬೇಕು. ಕೆಟ್ಟ ಆಸೆ, ದುರಾಸೆ. ಆಸೆಗಳಿರಬೇಕು, ಆದರೆ ಆಸೆ ಇರಬಾರ್ದು. ಮನಸ್ಸಿನ
ಹೇಸಿಗೆ ತೊಳಿಬೇಕು. ಮನಸ್ಸಿನಲ್ಲಿರುವಂಥ ಹೇಸಿಗೆ ಅಂದರೆ ಹೇಸಿಗೆ, ಅಸಹ್ಯ ಗುಣಗಳು, ಅಸಭ್ಯ ಗುಣಗಳು, ಇವನ್ನು ಅಂದರೆ ಕಲ್ಮಶಗಳು ಅಂತ ಹೇಳ್ತಾರೆ. ಮನಸ್ಸಿನ ಕಲ್ಮಶಗಳು ಇವನ್ನೆಲ್ಲ ತೊಡೆದು ಹಾಕಬೇಕು. ಆಸೆಯನ್ನು ಅಳೆದು ಹೇಸಿಕ್ಕಿ ತೊಳೆದು ಈಶ ಮಹಾಂತನ ಪಾದ ಹಿಡಿಯಬೇಕು. ಈ ಮನಸ್ಸಿನಲ್ಲಿರುವಂತಹ ಆಸೆಗಳನ್ನು ತೊರೆಯಬೇಕು. ಹಾಗೆ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳನ್ನು ತೊಡೆದು ಹಾಕಬೇಕು. ನಾವೇನು ಮಾಡಬೇಕು? ಈ ಆಸೆಗಳನ್ನು, ದುರಾಸೆಗಳನ್ನು ತೊಡೆದು ಉತ್ತಮ ವಿಚಾರಗಳ ಕುರಿತು ನಾವು ಚಿಂತನೆಯನ್ನು ಮಾಡಬೇಕು. ಆಸೆಯನ್ನು ತೊರೆಯಬೇಕು. ಉತ್ತಮ ವಿಚಾರಗಳನ್ನೇ ಚಿಂತನೆ ಮಾಡುವಂಥದ್ದು ನಮಗೆ ಅಭ್ಯಾಸ ಆದರೆ ಈಶ ಮಹಾಂತನ ಪಾದ ಹಿಡಿಬೇಕು. ಈಶ ಮಹಾಂತ ಅಂದರೆ ಶಿವ ದೇವರು. ಆ ಈಶನ ಪಾದ ಸೇವೆ ಮಾಡಬೇಕು ಅನ್ನುವಂತಹ ಆಸೆ ತನ್ನಿಂತಾನೇ ಹುಟ್ಟುತ್ತದೆ ಅಂತ ಈ ತತ್ವಜ್ಞಾನಿಯಾದಂತಹ ಕಡಕೋಳ ಮಡಿವಾಳಪ್ಪ ಇವರು ಹೇಳ್ತಾರೆ. ಜ್ವಾಕ್ಯಾಗಿರಬೇಕು ಅಂದರೆ ಒಬ್ಬ ಜ್ಞಾನಿ ಅಥವಾ ಮಹಾತ್ಮನಾಗಬೇಕು ಅನ್ನುವಂತಹ ಅರ್ಥ. ಇದೆಲ್ಲ ಜ್ಞಾನವನ್ನು ಪಡ್ಕೊಂಡು ನುಡಿಯಲ್ಲಿ ಸ್ಪಷ್ಟತೆ ಹಾಗೂ ಅರ್ಥಪೂರ್ಣವಾಗಿ ಮಾತನಾಡಲು ಸಮರ್ಥರಾಗಬೇಕು. ಜ್ವಾಕ್ಯಾಗಿರಬೇಕು, ಎಚ್ಚರವಾಗಿರಬೇಕು. ಮನುಷ್ಯರೊಂದಿಗೆ ಮಾತನಾಡುವಾಗ ನಾವು ಎಚ್ಚರದಿಂದ ಜ್ಞಾನವನ್ನು ಪಡೆದುಕೊಂಡು ನುಡಿಯಲ್ಲಿ ಸ್ಪಷ್ಟತೆ, ತಿಳುವಳಿಕೆ ಇದ್ದು ನಾವು ಮಾತನಾಡಬೇಕು. ಇನ್ನೊಬ್ಬರ ಮಾತನ್ನು ಆಲಿಸಿ ಅದರ ಹಿಂದಿರುವಂತಹ ಅರ್ಥವನ್ನು ಗ್ರಹಿಸಬೇಕು ಅನ್ನುವಂಥದ್ದನ್ನು ಈ ತತ್ವಪದ ಹೇಳ್ತದೆ. ವಿದ್ಯಾರ್ಥಿಗಳೇ, ಹೀಗೆ ಕಡಕೋಳ ಮಡಿವಾಳಪ್ಪನವರು ಸಮಾಜದ ಜೊತೆ ಸದಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಅನಿವಾರ್ಯತೆ ಮತ್ತು ಮಾತು ಕಲಿಯುವ ಅವಶ್ಯಕತೆಯನ್ನು, ಹಾಗೆ ಲೋಕದ ಗೊಡವೆ ಬೇಡವೆನ್ನಲು ಕಾರಣವನ್ನು ಜ್ಞಾನ ಸಂಪಾದನೆಗೆ ಕತ್ತೆ ಹಾಗೆ ಬೆನ್ನತ್ತಬೇಕು. ಹಾಗೆ ಕೊನೆಯಲ್ಲಿ ಈಶನಲ್ಲಿ ಭಕ್ತಿ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು ಅನ್ನುವಂಥದ್ದನ್ನು ಈ ತತ್ವಪದದಲ್ಲಿ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಪ್ರಶ್ನೋತ್ತರವನ್ನು ಗಮನಿಸಿ. ಜಗದೊಳು ಜ್ವಾಕ್ಯಾಗಿರಬೇಕು. ಸಂದರ್ಭ ಸ್ವಾರಸ್ಯ ಬರೆಯಿರಿ ಅನ್ನುವಂಥದ್ದು. ಯಾರು ಬರೆದದ್ದು, ಯಾವ ಇದರಲ್ಲಿ ಬರೆದ್ರು ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಬರೆಯಲು. ಮಾತಿನ ಮರ್ಮ ತಿಳಿಬೇಕು. 3ನೇದು ತತ್ವದ ಅರ್ಥ ತಿಳಿಬೇಕು. 5ನೇದು ಮನಸ್ಸಿನ ಹೇಸಿಗೆ ತೊಳಿಬೇಕು. ಇನ್ನು ಪ್ರಶ್ನೆಗಳನ್ನು ಗಮನಿಸಿ. 3 ಪ್ರಶ್ನೆ ಇದೆ. ಮೂಕನಾಗಬೇಕು ಎಂಬ ತತ್ವಪದದ ಆಶಯವೇನು? ವಿವರಿಸಿರಿ. 2ನೇ ಪ್ರಶ್ನೆ, ಮಾತಿನ ಮಹತ್ವ ಮೂಕನಾಗಬೇಕು ತತ್ವಪದದಲ್ಲಿ ಅಭಿವ್ಯಕ್ತಗೊಂಡ ಬಗೆಯನ್ನು ವಿವರಿಸಿರಿ. 3ನೇ ಪ್ರಶ್ನೆ, ಮಾತಿಗಿಂತ ಮೌನವೇ ಲೇಸು ಎಂಬ ಆಶಯ ಮೂಕನಾಗಿರಬೇಕು ತತ್ವಪದದಲ್ಲಿ ಪಡಿಮೂಡಿದ ಬಗೆಯನ್ನು ವಿವರಿಸಿರಿ. ಎಲ್ಲವುಗಳಿಗೆ ಉತ್ತರವನ್ನು ಇನ್ನೊಮ್ಮೆ ನಾನು ಹೇಳಿದಂಥ ಭಾವಾರ್ಥವನ್ನು ಕೇಳಿಸಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.